ನಮಸ್ಕಾರ. ನನ್ನೆಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗಳಿಗೆ ನನ್ನ ಕಳೆದ ವಿಡಿಯೋದಲ್ಲಿ ನೀರ್ಕಟ್ಟೆಯಿಂದ ಉಪ್ಪಿನಂಗಡಿಯ ಆದಿತ್ಯ ಹೋಟ್ಲವರೆಗೆ ವಿಡಿಯೋನ ತೋರಿಸಿದ್ದೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಉಪ್ಪಿನಂಗಡಿಯಲ್ಲಿ ಆಗುತ್ತಿರುವಂತಹ ಫ್ಲೇವರ್ ಬಗ್ಗೆ ಮಾಹಿತಿನ ತೋರಿಸ್ತೀನಿ ಅಂತ ಹೇಳಿದ್ದೆ. ನೀವು ಇಲ್ಲಿ ನೋಡ್ಬೋದು, ಉಪ್ಪಿನಂಗಡಿ ಸರ್ವಿಸ್ ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ದೇವೆ ಮತ್ತು ಉಪ್ಪಿನಂಗಡಿಯ ಫ್ಲೈಓವರ್ ಕೆಲಸ ಸ್ವಲ್ಪ ವೇಗವಾಗಿ ಆಗ್ತಾಯಿದೆ. ಈಗ ಇದು ಸ್ವಲ್ಪ ಉದ್ದವಾದಂತಹ ಫ್ಲೈಓವರ್ ಅಂತಲೇ ಹೇಳ್ಬೋದು ಈ ಬದಿಯಲ್ಲಿ. ಯಾಕೆ ಅಂದರೆ ಇಲ್ಲಿ ಒಂದು ನಗರ ಭಾಗಕ್ಕೆ ಹೋಗಲಿಕ್ಕೆ ಅಂತೇಳಿ ಒಂದು ಅಂಡರ್ ಪಾಸನ್ನು ಕೊಟ್ಟಿದ್ದಾರೆ. ಆನಂತರ ಮುಂದಿನ ದೊಡ್ಡದಾದಂತಹ ಅಂಡರ್ ಪಾಸ್ ಅದು ಬಸ್ಗಳು ಮತ್ತು ದೊಡ್ಡ ವೆಹಿಕಲ್ಗಳು ಹೋಗುವಂತಹ ದೊಡ್ಡ ಅಂಡರ್ ಪಾಸ್ ಆಗಿರ್ತದೆ. ನಾವು ಹಿಂದೆ ನೋಡಿದಾಗೆ ಕಡಬ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಫ್ಲೈಓವರ್ ಕೆಲಸ ಮುಗಿದಿರ್ತದೆ. ಇದು ಗುರುವಾಂಕೆರೆ ಹೋಗುವಂಥ ರಸ್ತೆನೂ ಕೂಡ ಆಗಿರ್ತದೆ ಬಲಭಾಗಕ್ಕೆ, ಮತ್ತು ಉಪ್ಪಿನಂಗಡಿ ನಗರ ಭಾಗಕ್ಕೆ ಹೋಗುವಂತಹ ರಸ್ತೆ ಕೂಡ ಆಗಿರ್ತದೆ. ಗುರುವಾಂಕೆರೆ ಆಗಿ ಧರ್ಮಸ್ಥಳ ಹೋಗುವಂಥವರು, ಪುತ್ತೂರಿಂದ ಧರ್ಮಸ್ಥಳ ಹೋಗುವಂಥ ಬಸ್ಗಳು ಆ ಭಾಗದಲ್ಲಿ ಹೋಗುವಂಥ ಕೆಲಸ ನೀವು ಇಲ್ಲಿ ನೋಡ್ಬೋದು. ಈಗ ಬಲಬದಿಯಲ್ಲಿ ಕಾಮಗಾರಿ ಸ್ವಲ್ಪ ವೇಗವನ್ನು ಪಡ್ಕೊಂಡಿದೆ. ಇನ್ನೊಂದು ತಿಂಗಳುಗಳಲ್ಲಿ ಈ ಫ್ಲೈಓವರ್ ಕೆಲಸವನ್ನು ಮುಗಿಸುವ ಎಲ್ಲ ಆಶ್ವಾಸನೆಗಳು ಇದೆ. ಅಂದರೆ ಈ ವರ್ಷ ಮೇ ಒಳಗಡೆ ಎಲ್ಲ ಫ್ಲೈಓವರ್ಗಳನ್ನು ಓಪನ್ ಮಾಡಬೇಕು ಅಂತ, ಅದರಲ್ಲಿ ನೆಲ್ಲೇಡಿ ಫ್ಲೈಓವರ್ ಒಂದನ್ನು ಬಿಟ್ಟು ಇನ್ನು ಉಳಿದಿರುವಂಥ ಎಲ್ಲ ಫ್ಲೈಓವರ್ ಕೆಲಸಗಳನ್ನು ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ನಮಗಿಲ್ಲಿ ಮುಂದೆ ನೋಡುವ ಹಾಗೆ ನಾವು ಈಗ ಸ್ವಲ್ಪ ದಿನಗಳ ಹಿಂದೆ ಹೊಸ ಬ್ರಿಡ್ಜ್ನಲ್ಲಿ ತಿರುಗಾಡ್ತಾ ಇದ್ವಿ. ಈ ಹೊಸ ಬ್ರಿಡ್ಜಿನ ಕನೆಕ್ಟಿವಿಟಿಗೆ ರಸ್ತೆಯನ್ನು ಹಾಕುವಂಥ ಕೆಲಸಕ್ಕೆ ಬೆಡ್ಡಿಂಗ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಎಡಬದಿಯಲ್ಲಿ ಇರುವಂಥದ್ದು ಕುಮಾರಧಾರ ನದಿ, ಸುಬ್ರಹ್ಮಣ್ಯ ಬದಿಯಲ್ಲಿ ಏನು ಬರ್ತದೆ, ಗುಂಡ್ಯದಿಂದ ಬರ್ತದೆ ಏನು ಅದು, ಇದು ನಮಗೆ ಇರುವಂಥ ಹಳೆಯ ಬ್ರಿಡ್ಜ್ ಆಗಿರ್ತದೆ. ಇದು ನೇತ್ರಾವತಿ ನದಿಗೆ ಬಂದು ಸೇರುವಂತಹ ಜಾಗ ಆಗಿರ್ತದೆ. ಎಡಭಾಗದಲ್ಲಿ ಹೊಸ ಬ್ರಿಡ್ಜ್ ಆದರೆ ಬಲಭಾಗದಲ್ಲಿ ಹಳೆಯ ಬ್ರಿಡ್ಜ್, ಮತ್ತು ನೀವು ನೋಡ್ಬೋದು ನೇತ್ರಾವತಿಯ ನದಿಗೆ ಮಾಡಿರುವಂತಹ ಕೆಲಸ ಇದು. ನಾನು ಮುಂದೆ ಹೇಳಿದ್ದೆ ನಿಮಗೆ, ಇಲ್ಲಿ ಎಡಭಾಗಕ್ಕೆ ನಮಗೆ ತಿರುಗುವಾಗ ಪುತ್ತೂರಿಗೆ ಹೋಗುವಂಥ ವೆಹಿಕಲ್ಗಳು ಎಡಭಾಗಕ್ಕೆ ತಿರುಗ್ತವೆ. ನೀವು ನೋಡುವಾಗೆ ಈ ಬಸ್ ಕೂಡ ಎಡಭಾಗಕ್ಕೆ ತಿರುಗ್ತಾ ಇದೆ. ಇದು ಪುತ್ತೂರಿಗೆ ಹೋಗುವಂಥ ರಸ್ತೆ. ಈ ಪುತ್ತೂರಿಗೆ ಹೋಗುವಂಥವರು ಈ ರಸ್ತೆಯಲ್ಲಿ ಹೋದರೆ ಮತ್ತೆ ಅವರು ಬಂದು ರಿಟರ್ನ್ ಈ ರಸ್ತೆಗೆ ಜಾಯಿಂಟ್ ಆಗಬೇಕು ಅಂದರೆ ಆ ಎಡಭಾಗದಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಹೋಗಿ ಈ ಫ್ಲೈಓವರ್ನ ಮಾಡಿರುವಂಥ ಕೆಲಸ ಈ ಅಂಡರ್ ಪಾಸ್ನಲ್ಲಿ ಯೂಟರ್ನ್ ಮಾಡಿ ಬರಬೇಕಾಗ್ತದೆ. ನಾವಿವತ್ತು ಈಗ ಈ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೇವೆ. ಒಂದು ಬದಿಯ ತಡೆಗೋಡೆ ಆಗಿರುವ ಕಾರಣ ಆ ಬದಿಯ ರಸ್ತೆಯಲ್ಲಿ ಫ್ಲೈಓವರ್ನ ಮೇಲೆ ನಮಗೆ ಹೋಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಡಬದಿಯ ರಸ್ತೆ ಆಗಿದೆ, ಫ್ಲೈಓವರ್ನ ರಸ್ತೆ ಆಗಿದೆ, ಆದರೆ ಅಲ್ಲಿ ತಡೆಗೋಡೆ ಕಟ್ಟುವಂಥ ಕೆಲಸ ಬಾಕಿ ಉಳಿದಿದೆ, ಅದನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ನಮಗೆ ಆ ರಸ್ತೆಯನ್ನು ಬಿಟ್ಟುಕೊಟ್ಟಿಲ್ಲ. ಇಲ್ಲಿ ನೋಡ್ಬೋದು, ನಾವು ಮುಂಚೆ ಆ ಎಡಬದಿಯಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಬಂದು ಇಲ್ಲೇನು ಕನೆಕ್ಟಿವಿಟಿಯನ್ನು ಮಾಡ್ತಾ ಇದ್ದಾರೆ, ಆ ಬದಿಯಲ್ಲಿ ಈ ಬಲಬದಿ ರಸ್ತೆಗೆ ತಿರುಗ್ತಾ ಇದ್ವಿ. ಈಗ ನೇರವಾದಂತಹ ರಸ್ತೆಯಲ್ಲಿ ನಾವು ಬಂದು ಸರಾಗವಾಗಿ ಸಾಗುವಂಥ ಕೆಲಸ ಆಗಿದೆ. ಮುಂದೆ ಇದು ನಾವು ಈ 1-2 ಕಿಲೋಮೀಟರ್ ರಸ್ತೆ ಹೋದ ನಂತರ ನೆಕ್ಕಿಲಾಡಿ ಬದಿಯಲ್ಲಿರುವಂಥ ಮುಂದೆ ಇರುವಂಥ ಒಂದು ಊರಿನ ಹತ್ತಿರ ಸ್ವಲ್ಪ ಕಾಮಗಾರಿ
ವಿಳಂಬ ಆಗಿತ್ತು. ಕಾರಣ ನೇರವಾದ ರಸ್ತೆಯನ್ನು ಮಾಡಲಿಕ್ಕೆ ಅಲ್ಲಿ ಗುಡ್ಡ ಅಂತ ಬಗೆಯುವಂಥದ್ದು ಮತ್ತು ಅಲ್ಲೊಂದು ಬ್ರಿಡ್ಜ್ ಆಗುವಂಥ ಕೆಲಸ ಆಗ್ತಾಯಿತ್ತು. ಉಪ್ಪಿನಂಗಡಿಯಿಂದ ನಮಗೆ BC ರೋಡಿಗೆ ಹೋಗೋದು ಅಂತಂದರೆ ಕೇವಲ ಅದು 30 ಕಿಲೋಮೀಟರ್ನಷ್ಟು 30-35 ಕಿಲೋಮೀಟರಷ್ಟು ದೂರ ಆಗಿರ್ತದೆ. ಅದರಲ್ಲಿ ನಮಗೆ ಮುಖ್ಯವಾಗಿ ಸಿಗುವಂಥದ್ದು ಈಗ ಗಡಿಯಾರ ಅಂಡರ್ ಪಾಸ್ ಎರಡು ಬದಿಯ ರಸ್ತೆಯನ್ನು ಮಾಡಿರ್ತಾರೆ. ನೀವು ಇಲ್ಲಿ ನೋಡ್ಬೋದು, ಈಗ ಆ ಬದಿಯಿಂದ ರಸ್ತೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎರಡೆರಡು ಮಿಷಿನ್ಗಳು ಬಂದು ನಿಂತಿದ್ದಾವೆ. ಕಾರಣ ಸ್ವಲ್ಪ ಕೆಲಸವನ್ನು ವೇಗವಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ನೀವು ಹಿಂದೆ ಒಂದು ಮಿಷಿನನ್ನು ನೋಡಿದ್ರಿ, ಮತ್ತು ಇಲ್ಲೊಂದು ಕೂಡ ಮಿಷಿನ್ ಬಂದಿದೆ. ಇದು ನೇರವಾದ ರಸ್ತೆಯನ್ನು ಮಾಡಲಿಕ್ಕೆ ಅಂತೇಳಿ ಅಲ್ಲಿ ಗುಡ್ಡವನ್ನು ಬಗೆಯುವಂಥ ಕೆಲಸ ನಡೀತಾ ಇದೆ. ನೀವು ನೋಡ್ಬೋದು, ಇಟಾಚಿ ಬಗೆಯುವಂಥ ಕೆಲಸ. ಇದು ನೇರವಾದ ರಸ್ತೆಯನ್ನಾಗಿ ಮಾರ್ಪಾಡು ಮಾಡಲಿಕ್ಕೆ ಅಂತೇಳಿ ಕೆಲಸ ನಡೀತಾ ಇದೆ. ಇಲ್ಲಿಯ ಗುಡ್ಡ ಬಗೆಯುವ ಕೆಲಸ ಇನ್ನಷ್ಟು ದಿನಗಳಲ್ಲಿ ಮುಗಿಸಿ ನಂತರ ಇಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸುವಂಥ ಎಲ್ಲ ಲಕ್ಷಣಗಳು ಕಾಣುತ್ತಿದೆ. ಅಂದರೆ ಇನ್ನೇನು ತಿಂಗಳುಗಳಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸುವಂಥದ್ದಿದೆ. ನಾವೀಗ ಹಳೆ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ. ಕೆಲಸ ಎಲ್ಲಿ ಬಾಕಿ ಉಳಿದಿದೆ ಅಂತಂದರೆ ನಾವೀಗ ಮುಂದೆ ನೋಡ್ಬೋದು. ಹಳೆ ರಸ್ತೆಯನ್ನು ಹೋಗ್ತಿರುವಾಗ ಮುಂದಿನ ಜಾಗದಲ್ಲಿ ನಾವು ನೋಡ್ಬೋದು. ನೀವಲ್ಲಿ ಬಲಭಾಗದಲ್ಲಿ ನೋಡ್ಬೋದು, ಆ ರಸ್ತೆ ಅಲ್ಲಿಗೆ ಬಂದು ನೇರವಾಗಿ ಜಾಯ್ನ್ ಆಗ್ತದೆ. ಅಲ್ಲಿ ಕೆಲಸಗಳು ನಡೀತಾ ಇದೆ, ತಡೆಗೋಡೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನೇರವಾದ ರಸ್ತೆ ನಮಗೆ ಇಲ್ಲಿ ಬಂದು ಜಾಯ್ನ್ ಆಗ್ತದೆ. ಭಾಗದ ಕೆಲಸ ಸ್ವಲ್ಪ ವೇಗವನ್ನು ಪಡೆದುಕೊಂಡಿದೆ. ಬಲಭಾಗದಲ್ಲಿ ಒಂದು ಬ್ರಿಡ್ಜ್ ಕೆಲಸ ಆಗ್ತಿರುವ ಕಾರಣ ಸ್ವಲ್ಪ ಕೆಲಸ ವಿಳಂಬ ಆಗಿತ್ತು. ಅದು ಇವಾಗ ಮುಗಿದು ಈಗ ಮಣ್ಣನ್ನು ಹಾಕುವಂಥ ಕೆಲಸ ಮುಗಿದಿದೆ. ಮಣ್ಣನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತಿದು ಗುಂಡಿಯಲ್ಲಿ ಇದ್ದಂಥ ಕಾರಣಕ್ಕೆ ಇದನ್ನು ಹೈಟ್ ಮಾಡುವಂಥ ಕೆಲಸವನ್ನು ಮಾಡ್ಕೊತಾ ಇದ್ದಾರೆ. ಆ ಒಂದು ಬದಿಯ ರಸ್ತೆಯನ್ನು ಮಾಡಿಕೊಂಡ್ರೆ ನಂತರ ಈ ಬದಿಯ ರಸ್ತೆಯನ್ನು ಮಾಡಲಿಕ್ಕೆ ಸ್ವಲ್ಪ ಅವರಿಗೆ ಅನುಕೂಲವಾಗುತ್ತೆ. ನಾನು ಈ ವಿಡಿಯೋವನ್ನು ಪೇರ್ನೆವರೆಗೆ ನಿಮಗೆ ತೋರಿಸ್ತೇನೆ. ಯಾಕೆಂದರೆ ಪೇರ್ನೆಯಿಂದ ಮುಂದಕ್ಕೆ ನಮಗೆ 7 ಕಿಲೋಮೀಟರ್ ಸರಾಗವಾಗಿ ಹೋಗುವಂಥ ರಸ್ತೆ ಇದೆ. ಅಲ್ಲಿಂದ ಮುಂದಕ್ಕೆ ಮಾಣಿಯವರೆಗೆ ಇರುವಂಥ ಕೆಲಸದ ಬಗ್ಗೆ ಮಾಹಿತಿಯನ್ನು ತೋರಿಸ್ತೇನಂತೆ. ನೀವು ಅಲ್ಲಿ ನೋಡುವಾಗ ಅದು ಕೂಡ ಬಲಭಾಗದಲ್ಲಿ ನೇರವಾಗಿ ರಸ್ತೆಯನ್ನು ಮಾಡುವಂಥ ಕೆಲಸ ನಡೀತಾ ಇತ್ತು. ನಮಗೆ ಹಳೆ ರಸ್ತೆಗಳು ಇನ್ನೇನು ಕೆಲವು ತಿಂಗಳುಗಳಲ್ಲಿ ಮರೆಯಾಗುವಂತಹ ಕೆಲಸಗಳಾಗ್ತವೆ. ಇಲ್ಲಿ ನೋಡ್ಬೋದು ನೀವು, ನೇರವಾದಂಥ ರಸ್ತೆ ಬಂದಿದ್ದು ಮತ್ತೆ ಇಲ್ಲಿ ಎಡಬದಿಯಲ್ಲಿ ಹೋಗ್ತದೆ. ಅಲ್ಲಲ್ಲೇ ಕೆಲಸಗಳು ಎಲ್ಲ ಕಡೆ ಬರದಿಂದ ಸಾಗ್ತಾ ಇದೆ. ಇಲ್ಲಿ ಕೂಡ ಎಡಭಾಗದಲ್ಲಿ ಅದು ನೇರವಾದಂಥ ಬಂದಂಥ ರಸ್ತೆ ಕೆಲಸ ಸಿಮೆಂಟ್ ರಸ್ತೆಯನ್ನು ಹಾಕಿ ಮುಗಿಸಿದ್ದಾರೆ. ಇದು ಮಾರ್ಚ್ನ ತಿಂಗಳ ಹಂತದಲ್ಲಿ, ಮುಂದಿನ ತಿಂಗಳಲ್ಲಿ ನಾವು ಓಡಾಡ್ಬೋದು. ಆ ರಸ್ತೆಯಲ್ಲಿ ನಮಗೆ ಓಡಾಡಲಿಕ್ಕೆ ಬಿಟ್ಟ ನಂತರ ಈ ಬಲಬದಿಯ ರಸ್ತೆಯನ್ನು ಕೂಡ ಮಾಡುವಂಥ ಕೆಲಸ ವೇಗ ಪಡೆದುಕೊಳ್ತದೆ. ಹಾಗಾಗಿ ನಾವು ಕೆಲವು ದಿನಗಳಲ್ಲಿ, ಅಂದರೆ
ಕೆಲವು ತಿಂಗಳುಗಳಲ್ಲಿ 1-2 ತಿಂಗಳುಗಳಲ್ಲಿ ಅಡ್ಡೊಳೆಯಿಂದ BC ರೋಡ್ನವರೆಗೆ ಏನು ಈ 7-8 ವರ್ಷಗಳ ಕಾಲದಿಂದ ನಮಗೆ ಅಡಚಣೆಗಳು ಆಗ್ತಾಯಿದ್ದು ಅದಕ್ಕೆ ಒಂದು ಮುಕ್ತಿ ಸಿಕ್ತಂಗೆ ಆಗ್ತದೆ ಅಂತ ಹೇಳ್ಬೋದು. ಅದರಲ್ಲಿ ಎಲ್ಲೆಡೆಯ ಪೇಟೆಯನ್ನು ಬಿಟ್ಟು ಮತ್ತು ಆ ಟೋಲ್ನ ನೀರುಕಟ್ಟೆ ಟೋಲ್ನ ಜಾಗವನ್ನು ಬಿಟ್ಟು ಇನ್ನೆಲ್ಲ ಜಾಗದಲ್ಲೂ ಕೂಡ ನಮಗೆ ಕೆಲಸಗಳು ಮುಗಿದಂಗೆ ಆಗ್ತದೆ. ಇದು ಪೇರ್ನೆ ಜಾಗದ್ದು. ಇಲ್ಲಿ ಕೂಡ ವಿಳಂಬ ಯಾಕಾಯಿತು ಅಂದರೆ ಕೆಲಸ ವೇಗವನ್ನು ಪಡೆದುಕೊಂಡಿದೆ, ಆದರೂ ವಿಳಂಬ ಯಾಕಾಯಿತು ಅಂತ ತೋರಿಸಿದಾಗ ನೀವು ನೋಡಿ ಎಡಬದಿಯಲ್ಲಿ ನೋಡ್ಬೋದು ಒಂದು ಆಡಿಟೋರಿಯಂ ಇದೆ. ಆಡಿಟೋರಿಯಂ ಪಕ್ಕದಲ್ಲಿ ರಸ್ತೆ ಹೋಗುವಂಥ ಕೆಲಸಗಳು ಆಗ್ತಾಯಿದೆ. ನೇರವಾಗಿ ಮಾಡಲಿಕ್ಕೆ ಅಂತಂದರೆ ಅಲ್ಲಿ ತುಂಬ ಕಲ್ಲು ಸಿಕ್ಕಿದ್ದ ಕಾರಣ ಕಲ್ಲನ್ನು ಹೊಡೆಯುವಂಥದ್ದು, ಬ್ಲಾಸ್ಟ್ ಮಾಡುವಂಥದ್ದು ಅಕ್ಕಪಕ್ಕದಲ್ಲಿ ಮನೆ ಇರುವ ಕಾರಣ ಅಲ್ಲಿ ಬ್ಲಾಸ್ಟ್ ಮಾಡುವ ಹಾಗೆ ಇರಲಿಲ್ಲ. ಹಾಗಾಗಿ ನಿಧಾನಗತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕೆಲಸ ಇನ್ನೊಂದು 1 ತಿಂಗಳಲ್ಲಿ ಮುಗಿಯುವಂತಹ ಎಲ್ಲ ಲಕ್ಷಣಗಳು ಇದೆ. ನಾವೀಗ ಹಳೆ ರಸ್ತೆಯಲ್ಲಿ ಪೇರ್ನೆಯ ಊರಿನಲ್ಲಿ ಹೋಗ್ತಾ ಇದ್ದೇವೆ. ಬಲಭಾಗದಲ್ಲಿ ಇದು ಉಪ್ಪಿನಂಗಡಿ ನಗರ ಭಾಗದಿಂದ ಉಪ್ಪಿನಂಗಡಿ ಫ್ಲೈಓವರ್ ಮತ್ತು ಪುತ್ತೂರು ಬೈಪಾಸ್ಗೆ ಹೋಗುವಂತಹ ಸಮಯದಲ್ಲಿ ಪುತ್ತೂರಿಗೆ ತಿರುಗುವಂಥ ಜಾಗದಲ್ಲಿ ಆಗ್ತಿರುವಂಥ ಕೆಲಸ, ಅದರಿಂದ ಮುಂದಕ್ಕೆ ಕಿಲಡಿಯ ಕೆಲಸ ಮತ್ತು ಪೇರ್ನೆವರೆಗೆ ಆದಂತಹ ಕೆಲಸದ ಬಗ್ಗೆ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿರ್ತೇನೆ. ಮುಂದಿನ ವಿಡಿಯೋದಲ್ಲಿ 6-7 ಕಿಲೋಮೀಟರ್ ರಸ್ತೆ, 7-8 ಕಿಲೋಮೀಟರ್ ರಸ್ತೆ ನಾವು ಸರಾಗವಾಗಿ ಹೋಗುವಂಥ ರಸ್ತೆ ಹೇಗಿರ್ತದೆ, ಅದಾದ ನಂತರ ನಮಗೆ ಮಾಣಿಯಲ್ಲಿ ಏನು ಕೆಲಸ ಆಗ್ತದೆ ಅದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು.